ಗೊತ್ತಿಲ್ಲ ಎಷ್ಟು ಜನ ಇದನ್ನು ಇಷ್ಟಪಡ್ತೀರೋ ಪಡಲ್ವೋ. ವಿಷಯ ಏನು ಅಂತಂದರೆ, ನಾನು ಕೂಡ ಟ್ಯಾಟೋ ಹಾಕ್ಸ್ಕೊಂಡೆ. ಆ ಟ್ಯಾಟೋ ಏನು ಅಂತ ಅನ್ನೋದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನಾನು ಹಿಂದಿನ 4 ದಿನಗಳಲ್ಲಿ ವೀಡಿಯೋಗಳನ್ನು ಹಾಕಿಲ್ಲ. 4 ದಿನ ಆಯಿತು ನಾನು ಇಲ್ಲಿವರೆಗೂ ವೀಡಿಯೋಗಳನ್ನು ಹಾಕೇ ಇಲ್ಲ. ನನಗೆ ಕಂಟೆಂಟ್ ಸಿಕ್ಕಿರಲಿಲ್ಲ, ನಾನು ವೀಡಿಯೋ ಮಾಡಿಲ್ಲ, ಅಷ್ಟೇ ವಿಚಾರ. ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಒಂದು ಟ್ಯಾಟೋವನ್ನು ನೋಡ್ತೀರಾ. ಸೊ ಆ ಟ್ಯಾಟೋ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ತೃಪ್ತಿ ಇದೆ ಇದನ್ನು ಹಾಕ್ಸ್ಕೊಂಡಿದ್ದಕ್ಕೆ. ನಂಗೆ ತುಂಬ ಆಸೆ ಇತ್ತು. ನನ್ನ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಳ್ಳೋದು ನನ್ನ ಕರ್ತವ್ಯ. ಹಾಗಾಗಿ ನನಗೆ ತುಂಬ ಇಷ್ಟ ಇದು, ಹಂಗಾಗಿ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಇನ್ನೇನು ಟ್ರಾವೆಲ್ ಶುರು ಮಾಡಬೇಕು. ಸೊ ತುಂಬ ದಿನಗಳಾಯಿತು ಶುರು ಮಾಡಬೇಕು ಅಂಥೇಳಿ. ಆ ಗೊಂದಲ ಈ ಗೊಂದಲ, ಆ ಕೆಲಸ ಈ ಕೆಲಸ ಎಲ್ಲದರ ನಡುವೆ ಸಿಕ್ಕಾಕೊಂಡ್ಬಿಟ್ಟಿದೆ. ಈಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಟ್ರಾವೆಲ್ ಶುರು ಮಾಡೋದನ್ನು ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. 17,500 ಕೊಟ್ಟು 2 TBದು ಆರ್ಡಿಸ್ ತೊಗೊಂಡಿದ್ದೀನಿ. ನಿಮಗೆ ಮುಂದೆ ಹಂಚ್ಕೊಳ್ತೀನಿ ಅದು ಫೋಟೋ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮಂಥ ಚಿಕ್ಕ ಪುಟ್ಟ ಕ್ರಿಯೇಟರ್ಸಿಗೆ, ಎಸ್ಪೆಷಲಿ ಈ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ವ, ಅವ್ರ ಹತ್ರ ಸ್ಟೋರೇಜು ಇರಲೇಬೇಕು. ಸೊ ಅದು ತುಂಬ ಮುಖ್ಯ. ನನ್ನ ಹತ್ರ ಇರೋದು ಐಫೋನು, ಇದಕ್ಕೆ 256 GB ಅಷ್ಟೇ ಇರೋದು. ಹಾಗಾಗಿ ನಾನು ಟ್ರಾವೆಲ್ ಶುರು ಮಾಡಿದ್ರೆ ಮತ್ತೆ ರಿಟರ್ನ್ ಬರುವಂಥ ಕೆಲಸ ಇಟ್ಕೊಳ್ಬಾರ್ದು. ಹಾಗಾಗಿ ಒಂದ್ಸಲ ನಾನು ಟ್ರಾವೆಲ್ ಶುರು ಮಾಡಿದ್ರೆ ಆರಾಮಾಗಿ ನಾನು ಟ್ರಾವೆಲ್ ಮುಗಿಸ್ಕೊಂಡು ಬರುವಷ್ಟು ನನ್ನ ಹತ್ರ ಸ್ಟೋರೇಜ್ ಇರಬೇಕು. ಹಾಗಾಗಿ ನಾನು 2 TBದು ಆರ್ಡಿಕ್ಸ್ ತೊಗೊಂಡಿದ್ದೀನಿ. ಹತ್ತತ್ರ 17,500 ಆಗಿದೆ. ಅದನ್ನು ಕೂಡ ಮುಂದೆ ನಿಮ್ಗೊಂದಿನ ತೋರಿಸ್ತೀನಿ. ಬೇಕಾದ್ರ ಬಗ್ಗೆ ಏನಾದರೂ ರಿವ್ಯೂ ಬೇಕಾದರೆ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದು ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನಾನು ಟ್ಯಾಟೋ ಹಾಕ್ಸಿದ್ದು ಧಾರವಾಡಲ್ಲಿ, ಇವ್ರದ್ದೇ ಶಾಪು ನೋಡ್ತಾ ಇರ್ಬೋದು ನೀವು, ದುರ್ಗಾ ಟ್ಯಾಟೋಸ್ ಅಂತ ಹೇಳ್ಬಿಟ್ಟಿದ್ದು. ಸೊ ಇದಕ್ಕಿಂತ ಮುಂಚೆ ಒಂದ್ಸಲ ನನ್ನ ಫ್ರೆಂಡ್ ಇಲ್ಲಿ ಹಾಕ್ಸಿದ್ರು, ಹಾಗಾಗಿ ಇವ್ರ ಹತ್ರನೇ ಬಂದೆ. ಇದೇ ನನ್ನ ಟ್ಯಾಟೋ. ಈಗ ರೆಡಿ ಮಾಡ್ತಾ ಇದ್ದೀವಿ. ಇನ್ನೇನು ಫೈನಲ್ ರೆಡಿ ಆಗಿದೆ. ಬರೀ 15-20 ನಿಮಿಷದಲ್ಲಿ ಡಿಸೈನ್ ರೆಡಿ ಆಯಿತು. ಇನ್ನೇನು ಹಾಕೋಕ್ಕೂ ಶುರು ಮಾಡಿದ್ರು ನೋಡಿ. ಬರೀ 10 ನಿಮಿಷದಲ್ಲಿ ಒಂದು ಲೆವೆಲ್ವರೆಗೂ ಕಂಪ್ಲೀಟ್ ಮಾಡಿಬಿಟ್ರು. ಒಂದು ಲೆವೆಲ್ ಕಂಪ್ಲೀಟ್ ಆಯಿತು. ಸೊ ಇನ್ನೊಂದು ಲೆವೆಲ್ ಉಳಿದಿದೆ. ಕಲರ್ ಫಿಲ್ ಮಾಡಿದ್ರೆ ಮುಗೀತು. ಸೊ ಫೈನಲ್ ಔಟ್ಪುಟ್ ನೋಡೋಣ. ಕ್ರೀಮ್ ಕೊಡ್ತೇನೆ, ಇದನ್ನ ಅಪ್ಲೈ ಮಾಡಿ. ಡೈಲಿ 2 to 3 ಟೈಮ್ಸ್ ಹಚ್ಚಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಣ್ಣೀರಲ್ಲಿ ವಾಶ್ ಮಾಡಿ ಅಪ್ಲೈ ಮಾಡ್ಬೇಕು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನನ್ನ ಟ್ಯಾಟೋ. ಈಗ ಕತ್ಲಿದೆ ಅನ್ನೋ ಕಾರಣಕ್ಕೆ ಈ ಥರ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಸೊ ಈ ಥರ ಇದೆ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಟ್ಯಾಟೋ ಹೆಂಗ್ ಅನಿಸ್ತು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.